ನಮಸ್ಕಾರ. ನಿನ್ನೆ ಮೊನ್ನೆ ಈಶಾವಾಸ್ಯ ಉಪನಿಷತ್ತಿನ ಮಹಾಸಮುದ್ರದಲ್ಲಿ ಒಂದು ಸಣ್ಣ ಪಾತ್ರೆ ಹಿಡ್ಕೊಂಡು ಹೊರಟಿದ್ದೇವೆ ಅಲ್ಲಿ ಹೋಗ್ಬರೋಣ ಅಂತ. ನಿನ್ನೆ ದಿವಸ ನೋಡ್ತಾ ಆ ಶಾಂತಿ ಪಾಠವನ್ನು ನೋಡ್ತಾ ಇದ್ವಿ. ತುಂಬ ಸುಂದರವಾದಂಥ ಶಾಂತಿ ಪಾಠ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಅದನ್ನ ಅರ್ಥ ನೋಡ್ತಾ ಇದನ್ನು ಗಮನಿಸುವಾಗ ಎರಡು ದೃಷ್ಟಿ ಇರಬೇಕು ಅಂತ ನೋಡಿದ್ವಿ. ಒಂದು ವಾಚ್ಯಾರ್ಥ ದೃಷ್ಟಿ, ಒಂದು ಲಕ್ಷ್ಯಾರ್ಥ ದೃಷ್ಟಿ ಒಂದಿರಬೇಕು. ತುಂಬ ಸುಲಭವಾಗಿ ಹೇಳೋದಾದರೆ, ನಾನು ಯಾವಾಗ ಒಂದು ವಸ್ತುವಿನ ಗುಣ ರೂಪ ಆಕಾರಗಳನ್ನು ಗಮನಿಸೋಕೆ ಶುರು ಮಾಡ್ತೀನಿ, ಅದು ಸಗುಣ ದೃಷ್ಟಿ ಆಗ್ತದೆ. ನಾನು ನೋಡುವಂಥ ದೃಷ್ಟಿನೇ ಬೇರೆ ಆಗಿಬಿಡ್ತದೆ. ಅದನ್ನು ತೆಗೆದು ಹಾಕಿದಾಗ ಅವೆಲ್ಲ ಉಪಾಧಿಗಳು ಅಂತ ಹೇಳ್ತೀವಿ. ಉಪಾಧಿಗಳಿದ್ದಾಗೆ ಅದು ಸೋಪಾಧಿಕ ದೃಷ್ಟಿ ಅಂತ. ಉಪಾಧಿಗಳನ್ನು ಹೊಂದಿದಂಥ ದೃಷ್ಟಿ ಸೋಪಾಧಿಕ ದೃಷ್ಟಿ. ಆ ಗುಣಗಳನ್ನೆಲ್ಲ ತೆಗೆದು ಹಾಕಿಬಿಟ್ರೆ ಅದು ನಿರ್ಗುಣ ದೃಷ್ಟಿ ಆಗ್ತದೆ. ಉಪಾಧಿಗಳಿಲ್ಲದೆ ಇರೋದ್ರಿಂದ ನಿರುಪಾಧಿಕ ದೃಷ್ಟಿ ಆಗ್ತದೆ. ಅದನ್ನು ಐಕ್ಯ ಸಂಬಂಧ ಅಂತ. ಒಂದು ಎರಡಾಗಿ ತೋರಿಸುವಂಥದ್ದು, ಇನ್ನೊಂದು ಎರಡನ್ನು ಸೇರಿಸಿ ಒಂದಿ ಮಾಡುವಂಥದ್ದು ಐಕ್ಯ ಸಂಬಂಧ ಅಂತ ಅನ್ನೋದನ್ನು ನಂಬಿಸಿದ್ವಿ. ಇನ್ನೊಂದನ್ನು ಹೇಳ್ತಾ, ನಮ್ಮ ಪಾಶ್ಚಿಮಾತ್ಯ ವಿಜ್ಞಾನದ ದೃಷ್ಟಿ ಹೇಗೆ, ನಮ್ಮ ಭಾರತೀಯ ತತ್ವಶಾಸ್ತ್ರದ ದೃಷ್ಟಿ ಹೇಗೆ ಅಂತ ಹೇಳ್ತಾ, ಅಲ್ಲಿ ಯಾವಾಗಲೂ ಪತ್ತೇದಾರಿ ಕೆಲಸ. ಪ್ರಾರಂಭದಿಂದ ಹೊರಟು ಕೊನೆ ಮುಟ್ಟಬೇಕು, ಗುರಿ ಮುಟ್ಟಬೇಕು. ತೀರ್ಮಾನದ ಕಡೆಗೆ ಹೋಗುವಾಗ ಹೈಪಾಥೆಸಿಸ್ ಅಂತ ಹೋಗಬೇಕು. ಅದಾದಮೇಲೆ ರಿಸರ್ಚ್ ಮಾಡಬೇಕು, ಸಂಶೋಧನೆ ಮಾಡಬೇಕು. ಸಂಶೋಧನೆ ಆದಮೇಲೆ ಅದನ್ನು ವಿವರಣೆ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಅದಾದ ನಂತರ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದು ಕನ್ಕ್ಲೂಷನ್ ಅಥವಾ ಥಿಯರಿ ಅಂತೀವಿ. ಆದರೆ ಕೆಲವೊಂದು ಕಡೆಗೆ ಇನ್ನೂ ಸೈನ್ಸಲ್ಲಿ ಹೈಪಾಥೆಸಿಸ್ ಥಿಯರಿ ಎರಡನ್ನೂ ಬಳಸ್ತೇವೆ. ಪಾಸ್ಚುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂತ. ಪಾಸ್ಚುಲೇಟ್ಸ್ ಅಂದ್ರೆ ಥಿಯರಿ ಅಲ್ಲ ಅದು. ಆದರೆ ಪಾಸ್ಚುಲೇಟ್ಸ್ ಅಂತ ಹೇಳಿ ಥಿಯರಿ ಅಂತ ಹೇಳ್ತೀವಿ. ಯಾಕಂದರೆ ಅದು ಥಿಯರಿ ಆಗಿಬಿಟ್ಟಿದೆ, ಬಳಸ್ಕೊಂಡು ನೇಮ ಖಾತ್ರಿ ಆಗಿಬಿಟ್ಟಿದೆ. ಇದನ್ನು ಹೇಳುವಾಗ ನಮ್ಮ ಪಾಶ್ಚಿಮಾತ್ಯ ವಿಜ್ಞಾನದಲ್ಲಿ ಹೇಗೆ ಬದಲಾವಣೆ ಆಗ್ತದೆ ಅನ್ನೋದನ್ನು ಹೇಳಿ ಅಲ್ಲಿ ನಿಲ್ಲಿಸಿದ್ದೇನೆ ನಿನ್ನೆ ನಾನು. ಈಗ ಪರಮಾಣು ಸಿದ್ಧಾಂತ ತಗೊಳ್ಳೋಣ. ನಮ್ಮ ಪಾಶ್ಚಿಮಾತ್ಯ ವಿಜ್ಞಾನದ ದೃಷ್ಟಿಯಲ್ಲಿ ಪರಮಾಣು ಸಿದ್ಧಾಂತ ಹೇಗೆ, ನಮ್ಮ ಕಣ್ಣಿಗೆ ಕಾಣಿಸುವಂಥ ಅಥವಾ ಕಾಣಿಸದೇ ಇರುವಂಥ ಯಾವುದೇ ವಸ್ತು ಕೂಡ ಪರಮಾಣುಗಳಿಂದ ಆಗಿದೆ ಅಂತ ಒಪ್ಕೊಂಡಿದ್ದೀವಿ. ನಾನು ಶಾಲೆಗೆ ಹೋಗಬೇಕಾದ್ರೆ ಬಹಳ ಥಿಯರಿ ಓದ್ತಾ ಇದ್ವಿ. ಒಬ್ಬ ಮನುಷ್ಯ ಇದ್ದ, ಜಾನ್ ಡಾಲ್ಟನ್ ಅಂತ, 1824ನೇ ಇಸ್ವಿಯಲ್ಲಿದ್ದಂಥವನು. ಆತ ಹೇಳ್ತಿದ್ದ ಎಲ್ಲ ವಸ್ತುಗಳು ಪರಮಾಣುಗಳಿಂದಾಗಿದ್ದಾವೆ. ಪರಮಾಣು ಅಂದರೆ ಹೇಗಿದೆ, ಅದನ್ನು ಒಡೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಸಣ್ಣದು ಯಾವುದು ಇರೋಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಚಿಕ್ಕ ಚಿಕ್ಕ ಗಾತ್ರದ ಅಣುಗಳ ಪರಮಾಣುಗಳೇನಿದ್ದಾವೆ ಅವು ಸೇರಿ ಒಂದು ವಸ್ತು ಆಯಿತು. ಅದನ್ನು ವಿಭಜನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಪರಮಾಣು ವಿಭಜನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಒಪ್ಪಿಕೊಂಡು ಸುಮಾರು 100 ವರ್ಷ ಹಾಗೆ ಹೋಯಿತು ವಿಜ್ಞಾನ. ಹೌದು, ಡಾಲ್ಟನ್ಸ್ ಥಿಯರಿ ಆಫ್ ಆಟಮ್ ಅಂತ ಬಂತು. ಅಂದರೆ ಪರಮಾಣುವನ್ನು ಒಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಬಂತು. ಆದರೆ ಮುಂದೆ 20ನೇ ಶತಮಾನದ ಪ್ರಾರಂಭ ಕಾಲದಲ್ಲಿ ಜನ ಅಂದರು, ಈ ಪರಮಾಣು ಅಷ್ಟು ತಿಳ್ಕೊಂಡು ಹಾಗೆ ಅದು ಗಟ್ಟಿ ಅಲ್ಲ, ಅದು ಒಡಿಬೋದು, ಅದನ್ನು ಒಡಿಬೋದು. ಏನು ಮಾಡ್ಬೋದು, ಅದರೊಳಗೆ ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದ್ದಾವೆ ಅಂತ ಕಂಡುಹಿಡಿದ್ರು. ನೆಗೆಟಿವ್ ಚಾರ್ಜ್ ಇದೆ ಅಂತ, ಅದಕ್ಕೆ ಇಲೆಕ್ಟ್ರಾನ್ ಅಂತ ಹೆಸರು ಕೊಟ್ಟರು. ಈ ಪರಮಾಣು ಅಂತೇನಿದೆ ವಿಭಜನೆ ಯೋಗ್ಯವಾಗಿದೆ, ಅದು ಒಂದು ಗಟ್ಟಿ ಪದಾರ್ಥ ಅಲ್ಲ, ಅದರೊಳಗೆ ಇನ್ನೇನೋ ಇದೆ ಅಂತ. ಇದು ಉದಾಹರಣೆ ಹೇಗೆ ಕೊಡ್ತಾರೆ ಅಂದರೆ, ಈ ಮಕ್ಕಳು ಒಂದು ಖಾಲಿ ಡಬ್ಬದಲ್ಲಿ ಒಂದು 4 ಗೋಲಿ ಹಾಕಿ ಗಟ್ಟಿ ಮುಚ್ಚಿ ಕೊಟ್ಬಿಡಿ ಮಕ್ಕಳಿಗೆ, ಅಲುಗಾಡಿಸ್ತಾ ಇರ್ತದೆ, ಸಪ್ಪಳ ಕೇಳಿಸುತ್ತೆ, ಅದು ಒಳಗೇನು ಕಾಣಿಸಲ್ಲ. ಅಲುಗಾಡುತ್ತೆ ಅಂದರೆ ಒಳಗೇನಾದರೂ ಇರಬೇಕಲ್ವಾ, ಅದೇನಿದೆ ಅಂತ ಗೊತ್ತಿಲ್ಲ, ಒಳಗಡೆ ಏನೋ ಇರಬೇಕು, ಸಪ್ಪಳ ಆಗ್ತದೆ ಅಂದರೆ. ಈ ರೀತಿ ಇವ್ರು ಏನು ಮಾಡಿದರು, ಪರಮಾಣುವನ್ನು ನೋಡಿದಾಗ ಇನ್ನೇನೋ ಒಳಗಡೆ ಇದೆ, ಅದು ಸುಲಭ ಅಲ್ಲ, ಅದು ಏನೋ ಒಂದು ನೆಗೆಟಿವ್ ಪಾರ್ಟಿಕಲ್ ಹೊರಗೆ ಬರ್ತದೆ ಅಂತ ಒಬ್ಬ ಕಂಡುಹಿಡ್ದ. ಥಾಮ್ಸನ್ ಅನ್ನೋನು ಕಂಡುಹಿಡ್ದ, ಜೆ ಥಾಮ್ಸನ್ ಅಂತ. ಅವಾಗೊಂದು ಪ್ರಶಸ್ತಿ, ಇಲೆಕ್ಟ್ರಾನ್ಸ್ ಇದ್ದಾವೆ ಅಂತ. ಇನ್ನು ಜನ ತಕರಾರು ತೆಗೆದ್ರು, ಹೌದಪ್ಪ ಆಟಮ್ ಇದೆಯಲ್ಲ ಅದಕ್ಕೆ ಯಾವ ಚಾರ್ಜು ಇಲ್ಲ, ನ್ಯೂಟ್ರಲ್ ಅದು ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ. ಮತ್ತು ಒಳಗೆ ನೆಗೆಟಿವ್ ಪಾರ್ಟಿಕಲ್ ಇದ್ದಾವೆ ಅಂತ ನೀವು ಹೇಳೋದಾದರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಪಾಸಿಟಿವ್ ಪಾರ್ಟಿಕಲ್ ಇರಬೇಕಲ್ಲ, ಇರಬೇಕು ಅಂತ. ಅದೇ ಥಾಮ್ಸನ್ ಹುಡುಕಿದ, ಹೌದು ಪಾಸಿಟಿವ್ ಪಾರ್ಟಿಕಲ್ಸ್ ಇದ್ದಾವೆ, ಅದನ್ನು ನಾವು ಪ್ರೋಟಾನ್ಸ್ ಅಂತ ಕರಿತೇವೆ ಅಂತ ಶುರು ಮಾಡಿದ. ನೋಡಿ, ಮೊದಲು ಏನೂ ಇಲ್ಲ ಅಂದದ್ದು, ಇಲೆಕ್ಟ್ರಾನ್ ಬಂತು, ಪ್ರೋಟಾನ್ ಬಂತು.
ಈಗ ಇನ್ನೊಂದು ವಿಚಾರ ಬಂತು. ಕಲ್ಪನೆ ಮಾಡ್ಕೊಳ್ಳಿ, ಖಾಲಿ ಡಬ್ಬಾದ ತೂಕ 10 ಗ್ರಾಮ್ ಇದೆ ಅಂತ ಇಟ್ಕೊಳ್ಳಿ. ಆ ಒಳಗಿನ ಸಾಮಾನು ತೆಗೆದೆಲ್ಲ ತೂಕ ಮಾಡಿದ್ದು ಅದೊಂದು 20 ಗ್ರಾಮ್ ಅಂತ ಇಟ್ಕೊಳ್ಳಿ. ಒಟ್ಟು ತೂಕ ಎಷ್ಟಾಗಬೇಕಾಗಿತ್ತು? 30 ಗ್ರಾಮ್ ಆಗಬೇಕಾಗಿತ್ತು. ಆದರೆ ಇಲ್ಲೇನು ವಿಚಿತ್ರ ಆಯಿತು ಅಂದರೆ 2 ಪ್ರೋಟಾನು 2 ಇಲೆಕ್ಟ್ರಾನ್ ಸೇರಿಸ್ಕೊಂಡ್ರೆ 4 ಆಗೋಲ್ಲ, ಜಾಸ್ತಿ ಆಗತ್ತೆ, 6 ಆಗ್ತದೆ, 5 ಆಗ್ತದೆ. ಹೆಂಗೆ? ಹಂಗಾರೆ ಇನ್ನೊಂದು ಏನಾದರೂ ಇರಬೇಕ್ರಿ, ಚಾರ್ಜ್ ಇಲ್ಲ ತೂಕ ಇರುವಂಥದ್ದು ಇರಬೇಕೇನೋ. ಒಬ್ಬನು ಹುಡುಕಿದ, ಜೇಮ್ಸ್ ಚಾಡ್ವಿಕ್ ಅನ್ನೋನು ಬಂದ, ಅದೊಂದು ನ್ಯೂಟ್ರಾನ್ ಅಂತ ಒಂದಿದೆ, ಅದಕ್ಕೊಂದು ನೊಬೆಲ್ ಪ್ರಶಸ್ತಿ ಅವನಿಗೆ. ಒಬ್ಬ ರುದರ್ಫೋರ್ಡ್ ಬಂದ, ಇದಿದೆ ಕರೆಕ್ಟು, ಇಲೆಕ್ಟ್ರಾನ್ಸು ಪ್ರೋಟಾನ್ಸು ನ್ಯೂಟ್ರಾನ್ಸು ಆಯಿತು, ಅವು ಇದ್ದಾವೆ ಹೇಗಿದ್ದಾವು? ಅವನೊಂದು ಥಿಯರಿ ಕಂಡು ಹಿಡ್ದ. ಸೆಂಟರ್ದಲ್ಲಿ ಮಧ್ಯದಲ್ಲಿ ಎಲ್ಲ ಪಾಸಿಟಿವ್ ಪಾರ್ಟಿಕಲ್ಸ್ ಕೂತ್ಕೊಂಡು ನ್ಯೂಕ್ಲಿಯಸ್ ಅಂತಿದೆ, ಸುತ್ತಲೂ ಇಲೆಕ್ಟ್ರಾನ್ ಸುತ್ತಾ ಇದ್ದಾವೆ. ಹೇಗೆ ಸುತ್ತವೆ? ಸೂರ್ಯನ ಸುತ್ತಲೂ ಗ್ರಹಗಳು ಹೇಗೆ ಸುತ್ತಾವೋ ಹಾಗೆ ಸುತ್ತವೆ. ನೋಡಿ ನಮ್ಗೆ ಹೇಗಿರ್ತದೆ ಅಂದರೆ, ನಾನು ಕಂಡದ್ದನ್ನು ಅದೇ ತಾನೇ ವರ್ಣನೆ ಮಾಡುವಂಥದ್ದು. ನನ್ನ ಕಣ್ಣಿಗೆ ಸಿಕ್ಕದ್ದು ಸೂರ್ಯನ ಸುತ್ತಲ ಗ್ರಹಗಳು ಸುತ್ತೋ ಹಾಗೆ, ಅದಕ್ಕೆ ಅವನು ಹೇಳ್ದ ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತೋ ಹಾಗೆ ಹೇಗೆ ಸುತ್ತವೆ ಎಂದ. ಕರೆಕ್ಟು ಅಂತ, ಅದಕ್ಕೊಂದು ನೊಬೆಲ್ ಪ್ರಶಸ್ತಿ. ಅದಾದ ಸ್ವಲ್ಪ ದಿವಸಕ್ಕೆ ಇನ್ನೊಬ್ಬ ಹೇಳಿದ, ಸಾಧ್ಯನೇ ಇಲ್ಲ ಅಂದವನು. ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯ ಓಡ್ತಾನೆ ಅಂತ ಇಟ್ಕೊಳ್ಳಿ. ಎಷ್ಟು ಓಡ್ತಾನೆ? 1 ಕಿಲೋಮೀಟ್ರ್ ಹೊಡೆದ, 2 ಕಿಲೋಮೀಟ್ರ್ ಹೊಡೆದ, 50 ಕಿಲೋಮೀಟ್ರ್ ಹೊಡೆದ, ಕುಸಿದು ಬೀಳ್ತಾನಿಲ್ಲ ಅವನು, ಬೀಳ್ತಾನೆ. ಓಡಿದ ಹಾಗೆ ಅವನ ಶಕ್ತಿ ವ್ಯಯ ಆಗ್ತಾ ಹೋಗ್ತದೆ. ಇದು ಇಲೆಕ್ಟ್ರಾನ್ ಓಡ್ತಾ ಇದೆಯಲ್ಲ ಸತತವಾಗಿ, ಅದ್ರದ್ದು ಶಕ್ತಿ ಕಳ್ಕೋಬೇಕಲ್ಲ, ಅದು ಕಳ್ಕೊಂಡ್ರೆ ಅಶಕ್ತವಾಗಿ ಅದು ನ್ಯೂಕ್ಲಿಯಸ್ಸಲ್ಲೇ ಬಿದ್ದು ಬಿಡ್ಬೇಕಾಗತ್ತೆ ಕೊನೆಗೆ. ಇದು ರುದರ್ಫೋರ್ಡ್ ಮಾಡೆಲ್ ಸರಿ ಇಲ್ಲ ಅಂದ. ಅವನೊಬ್ಬ ಕೊಟ್ಟ, ಅವನ ಹೆಸರು ನೀಲ್ಸ್ ಬೋರ್ ಅಂತ, ಅವನಿಗೊಂದು ನೊಬೆಲ್ ಪ್ರಶಸ್ತಿ. ತಪ್ಪು ಅಂತ ಹೇಳಲ್ಲ, ಅವರು ಅವತ್ತು ಕಂಡದ್ದು ಸತ್ಯ ಆಗಿತ್ತು. ಅಂದರೆ ಡಾಲ್ಟನ್ ಹೇಳಿದ್ದು ಸತ್ಯ ಆಗಿತ್ತು, ಜೆ ಥಾಮ್ಸನ್ ಹೇಳಿದ ಸತ್ಯ ಆಗಿತ್ತು, ರುದರ್ಫೋರ್ಡ್ ಹೇಳಿದ ಸತ್ಯ ಆಗಿತ್ತು, ನೀಲ್ಸ್ ಬೋರ್ ಹೇಳಿದ ಸತ್ಯ ಆಗಿತ್ತು. ಹೀಗೆ ಬೇರೆ 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 ಬಂತು. ಕೊನೆಗೊಬ್ಬ ಮನುಷ್ಯ ಬಂದ, ಈ 100 ವರ್ಷ ಸೇರಿ ಒಂದು ಏನು ಸೌಧ ಕಟ್ಟಿದ್ದೀರಿ ನೀವು, ಪರಮಾಣು ಸೌಧ ಅಂತ ಕಟ್ಟಿದ್ದೀರಿ, ನ್ಯೂಕ್ಲಿಯಸ್ ಇದೆ, ಇಲೆಕ್ಟ್ರಾನ್ ಇದೆ, ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ ಅಂತ ಕಟ್ಟಿದ್ದೀರಲ್ಲ, ಇದೆಲ್ಲ ಸುಳ್ಳು ಅಂದ. 150 ವರ್ಷ ಆದಮೇಲೆ ಅವನು ಹೇಳ್ತಾನೆ, ಇಲೆಕ್ಟ್ರಾನ್ ಹೇಗಿದೆ ನಮಗೆ ಗೊತ್ತೇ ಇಲ್ಲ ಅಂತ. ಸಿಟ್ಟು ಬಂದ್ಬಿಡ್ತು ಐನ್ಸ್ಟೀನ್ಗೆ. ಪತ್ರ ಬರೆದವನಿಗೆ, ಬುದ್ಧಿ ಇದೆಯಾ ನಿನಗೆ? ಏನು ಪಗಡೆ ಆಡ್ತಿದ್ದೀವ ನಾವು ವಿಜ್ಞಾನ ಅಂದರೆ? ಇಂಗ್ಲೀಷ್ ಭಾಳ ಚೆನ್ನಾಗಿದೆ ಲೆಟರ್ ಅದು, ಗಾಡ್ ಡಸ್ ನಾಟ್ ಪ್ಲೇ ಡೈಸ್ ಅಂತ. ದೇವರು ಪಗಡೆ ಆಡ್ತಾ ಇಲ್ಲ, ಕವಡೆ ಹಾಕಿದ್ರೆ ಎಷ್ಟು ಬೀಳುತ್ತೆ ಅಂತ ಗೊತ್ತಿಲ್ಲ ಅಂತಿಲ್ಲ. ವಿಜ್ಞಾನದಲ್ಲಿ ಅಸ್ಪಷ್ಟವಾದದ್ದು ಯಾವುದೂ ಇಲ್ಲ, ಎಲ್ಲ ಸ್ಪಷ್ಟವಾಗೇ ಇದೆ ಅಂತ ಐನ್ಸ್ಟೀನ್ ಬರೆದ. ಅವನ ಶಿಷ್ಯ ಅವನು ಹೇಳಿದ್ದು, ಇಲೆಕ್ಟ್ರಾನ್ ಹೇಗಿದೆಯೋ ಎಲ್ಲಿ ಬರ್ತದೋ ಗೊತ್ತಿಲ್ಲ ಅಂತ ಹೇಳಿದವನು. ಅವನ ಹೆಸರು ಹೈಸೆನ್ಬರ್ಗ್ ಅಂತ. ಅವನ ಶಿಷ್ಯ ಅವನ ತಲೆ ಕೆಟ್ಟೋಯ್ತು. ಅವನ ಪ್ರಯೋಗದ ಪ್ರಕಾರ ಇಲೆಕ್ಟ್ರಾನ್ ಹೇಗೆ ಬರುತ್ತೋ ಗೊತ್ತಿಲ್ಲ, ಅದ್ರ ಗುರುಗಳಾದರೂ ಹಿಂಗೆ ಬೈತಾರೆ. ಗುರು ಸರಿನೋ ತನ್ನ ಪ್ರಯೋಗ ಸರಿನೋ ಗೊತ್ತಾಗಲೇ ಭ್ರಮೆ ಹಿಡ್ಕೊಂಡ್ಬಿಡ್ತು ಅವನು. ಸ್ವಲ್ಪ ಒಂದು ರೀತಿ ಒಳ್ಳೇದಾಯ್ತು ಅವ್ನು ಹಿಡಿದಿದ್ದು. ಅವನು ಪಾಶ್ಚಿಮಾತ್ಯ ವಿಜ್ಞಾನ ಬಿಟ್ಟ ಭಾರತೀಯ ತತ್ವಶಾಸ್ತ್ರಕ್ಕೆ ಬಂದ. ಅವನು ಇಲ್ಲಿ ಓದ್ಕೊಳ್ಳೋಕೆ ಶುರು ಮಾಡಿದ. ಕೊನೆಗೇನಾಯಿತು, ಅವ್ರ ಕನಿಗೆ 4 ವರ್ಷ ಆದಮೇಲೆ ಐನ್ಸ್ಟೀನ್ಗೆ ಅನ್ನಿಸ್ತು, ಹೌದು ಅವ್ನು ಹೇಳೋದು ಕರೆಕ್ಟ್ ಆಗಿದೆ ಅನ್ನಿಸ್ತು. ಇವತ್ತಿಗಾದರೂ ಇಲೆಕ್ಟ್ರಾನ್ ಹೇಗೆ ಬರುತ್ತೆ, ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಹೇಗೆ ಸುತ್ತತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಕಂಡು ಹಿಡಿಬೇಕಾದ್ರೆ ಕಾಣಿಸ್ಬೇಕಲ್ವ ಕಣ್ಣಿಗೆ. ನೋಡಿ ಎಲ್ಲಿಂದ ಎಲ್ಲಿಗೆ ಬಂದ್ವಿ. ಅದಕ್ಕೂ ನೊಬೆಲ್ ಪ್ರಶಸ್ತಿ, ಹೈಸೆನ್ಬರ್ಗ್ಗೂ ನೊಬೆಲ್ ಪ್ರಶಸ್ತಿ. ನೊಬೆಲ್ ಪ್ರಶಸ್ತಿ ಅಂದರೆ ಏನು ಅರ್ಥ? ನಾನು ತಮಾಷೆ ಮಾಡ್ತಾ ಇಲ್ಲ. ನೊಬೆಲ್ ಪ್ರಶಸ್ತಿ ಅಂದರೆ ಆ ಕಾಲದ ಅತ್ಯಂತ ಶ್ರೇಷ್ಠ ಸತ್ಯ ಅದು. ಅಂದರೆ ಸತ್ಯ ತಾಸಿಗೊಮ್ಮೆ, ಅಂದರೆ ಇತಿಹಾಸ ಗಮನಿಸ್ಕೊಂಡು ಹೋದರೆ 5 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ಹೊಸ ಸತ್ಯ ಬರ್ತಾ ಹೋಯ್ತಲ್ಲ. ಹಾಗಾದ್ರೆ ಯಾವ್ದು ನಿಜವಾದ ಸತ್ಯ ಇದು? ಬೆಳವಣಿಗೆ ಆಗ್ತಾ ಹೋಗ್ತದೆ. ಮತ್ತೆ ನಾವು ಕಂಡಾಗ, ನಾನು ಕಾಲೇಜಿಗೆ ಹೋದಾಗ ಬಲವಾಗಿ ನಮ್ಮ ಮೇಷ್ಟ್ರು ಗಟ್ಟಿಯಾಗಿ ಹೇಳಿದ್ದೇನು ಅಂದರೆ, ನೋಡಪ್ಪ ಆ್ಯಟಮಲ್ಲಿ ಇರೋದೇ 3 ಅಣುಗಳಿದ್ದಾವೆ, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಹಾಗೆ ನಂಬ್ಕೊಂಡಿದ್ದೆ ನಾನು. ಅದನ್ನು ನಾನು PhD ಮಾಡೋ ಹೊತ್ತಿಗೆ ಹೇಳಿಬಿಟ್ರು, ನ್ಯೂಟ್ರಾನ್ ನಂಬ್ಕೊಳ್ಳೋಕ್ಕಾಗಲ್ಲ, ಅದು ನ್ಯೂಟ್ರಾನ್ ಒಡೆದು ಪ್ರೋಟಾನ್ ಇಲೆಕ್ಟ್ರಾನ್ ಆಗಿಬಿಡ್ತದೆ ಅಂದರು. ಹಂಗಾರೆ ಮೂಲ ವಸ್ತುಗಳು ಯಾವುದು? ನ್ಯೂಟ್ರಾನ್ ಅಲ್ಲ, ಪ್ರೋಟಾನ್ ಇಲೆಕ್ಟ್ರಾನ್ ಎರಡೇ ಮೂಲ ವಸ್ತು ಅಂದಂಗಾಯಿತು. ಅದು ನಂಬ್ಕೊಂಡ್ವಿ ನಾವು. ಸ್ವಲ್ಪ ವರ್ಷ ಆದಮೇಲೆ 2000 ಇಸ್ವಿಗೆ ಬಂತು ಪ್ರೋಟಾನ್ ಡಿಕೆ ಥಿಯರಿ ಅಂತ ಬಂತು. ಈ ಪ್ರೋಟಾನ್ ಇದೆಯಲ್ಲ, ಇದನ್ನು ನಂಬೋಕ್ಕಾಗಲ್ಲ. ಅದನ್ನು ಜೋರಾಗಿ ಗರ್ರನ್ನು ತಿರುಗಿಸ್ಬಿಟ್ರೆ, ಸೈಕ್ಲೋಟ್ರಾನಲ್ಲಿ ಹಾಕಿ ತಿರುಗಿಸ್ಬಿಟ್ರೆ ಪ್ರೋಟಾನ್ ಕೂಡ ಒಡೆದು 2 ಭಾಗ ಆಗ್ತದೆ, ಒಂದು ಇಲೆಕ್ಟ್ರಾನ್ ಆಗ್ತದೆ, ಒಂದು ಕ್ವಾರ್ಕ್ ಆಗ್ತದೆ ಅಂತ ಕೊಟ್ಟರು. ಅದು ಒಂದು ಥಿಯರಿನೇ. ಹಾಗಾದರೆ ಪ್ರೋಟಾನು ನಂಬುವಂಗಿಲ್ಲ. ಹಾಗಾದ್ರೆ ಮೂಲ ವಸ್ತು ಯಾವುದೀಗ? ಇಲೆಕ್ಟ್ರಾನ್. ಅದೊಂದು ನಂಬ್ಕೊಂಡಿದ್ವಿ ನಾವು. 2005ನೇ ಇಸ್ವಿಗೆ ಹೇಳ್ತಾರೆ, ಅದು ಅಲ್ಲಪ್ಪ ಇಲೆಕ್ಟ್ರಾನ್ ಡಿಕೆ ಥಿಯರಿ ಈಗ ಅಂತ. ಆ ಇಲೆಕ್ಟ್ರಾನನ್ನು ಇನ್ನೂ ಜೋರಾಗಿ ಸುತ್ತಾಡಿಸ್ಬಿಟ್ರೆ ಬರ್ರಂತ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಅದು ಕ್ವಾರ್ಕ್ ಆಗಿಬಿಡ್ತದೆ ಅಂತ. ಈಗ ನೋಡಿ ಎಲ್ಲಿಗೆ ಬಂದ್ವಿ ನಾವು. 3 ಅಂದ್ಕೊಂಡಿದ್ವಿ, 2 ಅಂದ್ಕೊಂಡಿದ್ವಿ, 1 ಅಂದ್ಕೊಂಡಿದ್ವಿ, ಅದು ನಂಬುವಂಗಿಲ್ಲ, ಕ್ವಾರ್ಕ್ ಆಯಿತು.
ಅಂದರೆ ಏನರ್ಥ ಅಂದರೆ, ನಾನು ಯಾರು ಗುರುರಾಜ್ ಕರ್ಜಿಗಿ ಅಂದರೆ ಕೋಟ್ಯಾಂತರ ಕ್ವಾರ್ಕ್ಗಳು ಸೇರಿ ಆದಂಥ ಒಂದು ರೂಪ ಕರ್ಜಿಗಿ ನಾನು. ಅದೇ ಕೋಟ್ಯಾಂತರ ಕ್ವಾರ್ಕ್ಗಳು ಸೇರಿ ಆದದ್ದು ಈ ಮೇಜು. ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ನಮಗೇನು ಹೆಸರು ಇಟ್ಕೊಂಡಿದ್ದೀವಿ, ನಮ್ಮ ಹೆಸರಂದರೆ ಕೋಟ್ಯಾಂತರ ಕ್ವಾರ್ಕ್ಗಳ ಒಂದು ರೂಪ. ನಾವೆಲ್ಲ ಒಂದೇ ವಸ್ತುವಿನ ಮಾಡಿದ್ದಲ್ವ? ಹಾಗಾದರೆ ಇದೆ ಅಲ್ವಾ ಈಶಾವಾಸ್ಯಮಿದಂ ಸರ್ವಂ. ಇದೆಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಇಷ್ಟು ವರ್ಷ ಬೇಕಾಯ್ತು ಹೇಳಬೇಕಾದ್ರೆ ಹೀಗೆ ಅಂತ, ನಮ್ಮವ್ರು ಅವತ್ತು ಒಂದೇ ಸಲ ಹೇಳಿಬಿಟ್ರು ಈಶಾವಾಸ್ಯಮಿದಂ ಸರ್ವಂ. ನಮ್ಮಲ್ಲಿ ಇರೋದೆಲ್ಲ ಒಂದೇನೆ, ಒಂದೇ ವಸ್ತು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇದೆ, ನಮ್ಮಲ್ಲಿ ಕಣ್ಣಿಗೆ ಕಾಣಿಸ್ತದೆ. ನಮ್ಮ ಏನು ಕಂಡ್ರೂ ಕೂಡ ಅದರೊಳಗೆ ಕಾಣಿಸ್ತದೆ ಅಂತ. ಅದಕ್ಕೆ ನಿನ್ನೆ ನಾನು ಹೇಳಿದ್ದು ಭಾಳ ಮುಖ್ಯವಾಗಿ ಹೇಳಿದ್ದಂದರೆ, ಅವರು ಶತಮಾನಗಳನ್ನು ತಗೊಂಡು ಸತ್ಯ ಬದಲಾಗ್ತಾ ಅವರ ಉಪಕರಣ ಇರೋದೇ ಹಾಗೆ. ಗ್ರೀಕ್ ತತ್ವಶಾಸ್ತ್ರದ ಮೇಲೆ ಹುಡ್ಕೊಂಡು ಹೋಗ್ತಾರೆ, ಸತ್ಯಗಳು ಬದಲಾಗ್ತಾ ಹೋಗ್ತದೆ. ಆದರೆ ನಮ್ಮ ಋಷಿಗಳು, ತಾರ್ಕಿಕರು, ಆಗಿನ ಕಾಲದ ದಾರ್ಶನಿಕರು ಏನು ಮಾಡಿದರು ಅಂದರೆ, ತಮ್ಮ ಅನುಭವದ ಬೆಳಕಿನಲ್ಲಿ, ಕಣ್ಣು ಕೋರೈಸುವಂಥ ಜ್ಞಾನದ ಬೆಳಕಿನಲ್ಲಿ ಸತ್ಯವನ್ನು ಕಂಡುಕೊಂಡು ಇದು ಸತ್ಯ ಅಂತ ಹೇಳಿದರು. ನಮ್ಮಲ್ಲಿ ಸಂಶೋಧನೆ ಇಲ್ಲ ಅಂತಲ್ಲ, ಸಂಶೋಧನೆಗಳಿದ್ದಾವೆ. ಆದರೆ ಸಂಶೋಧನೆಗಳು ನಮ್ಮ ಅನುಭವಗಳನ್ನು ಗಟ್ಟಿ ಮಾಡ್ತವೆ. ನಾನು ಅಂದ್ಕೊಂಡಾಗ ನೋಡಿ, ಇದು ಇಲ್ಲೇ ಬಂದ್ವಲ್ಲ ಕೊನೆಗೀಗ, ಎಲ್ಲವೂ ಒಂದೇ ಆಗಿದೆ. ಎಲ್ಲ ವಸ್ತುಗಳು ಮಾತ್ರ ಮರ, ಗಿಡ, ಕಂಟಿ, ಪಕ್ಷಿ, ಪ್ರಾಣಿ, ನಾವೆಲ್ಲರೂ ಕೂಡ ಒಂದೇ ವಸ್ತುವಿನಿಂದ ಆದದ್ದು. ಇದನ್ನು ಕಂಡು ಹಿಡ್ಕೊಂಡವ್ರು ನಮ್ಮ ಆಗಿನ ಕಾಲದಲ್ಲಿ ಅದು ಸತ್ಯ ಹೇಳಿದರು. ನಮ್ಮ ಸತ್ಯ ಅದಕ್ಕೆ ಹೇಳ್ತೀನಲ್ಲ, ಅಲೌಕಿಕ ಜ್ಞಾನ ಪ್ರಕಾಶದಲ್ಲಿ ಸ್ಥಿರವಾದ ಮನಸ್ಸಿನಿಂದ ತಿಳಿದಂಥ ದಿವ್ಯ ಜ್ಞಾನಗಳು, ಮನಸ್ಸನ್ನು ಮೀರಿದಂಥ ಆಲೋಚನೆಗಳು ಅವರದಾಗಿತ್ತು. ಈ ದೃಷ್ಟಿ ನಮ್ಮದು. ಈಗ 1.5 ತಿಂಗಳ ಹಿಂದೆ ನಾನು ಅಮೇರಿಕಾದಲ್ಲಿದ್ದಾಗ ಒಂದು ಪೇಪರಲ್ಲಿ ರಿಸರ್ಚ್ ಆರ್ಟಿಕಲ್ ಬಂದಿತ್ತು. ಅಂದರೆ ಹೇಗೆ ಬದಲಿ ಆಗ್ತದೆ ಅಂತ. ನಮಗೆಲ್ಲ ಡಾಕ್ಟರ್ ತುಂಬ ಹೆದರಿಸ್ತಾ ಬಂದಿದ್ದಾರೆ ಇಷ್ಟು ವರ್ಷ. ಇಲ್ಲಿ ಯಾವ್ದಾದ್ರು ಡಾಕ್ಟರ್ ಇದ್ದರೆ ಕ್ಷಮಿಸ್ಬೇಕು. ಯಾಕೆ ಹೆದರಿಸಿದ್ರು ಅಂದರೆ ಕೊಲೆಸ್ಟ್ರಾಲ್, ಕೇರ್ಫುಲ್ ಆಗಿರಬೇಕು. ನಮಗೀಗ ಏನು ಹೆದರಿಕೆ ಬಂದಿದೆ ಅಂದರೆ, ಬೆಣ್ಣೆ ನೋಡಿದರೂ ಬಂದುಬಿಡ್ತದೆ ಅನ್ನೋ ಕೊಲೆಸ್ಟ್ರಾಲು ಅನ್ನುವಷ್ಟು ಭಯ ಬಂದಿದೆ. ಬೆಣ್ಣೆ ತಿನ್ನೋ ಹಾಗಿಲ್ಲ, ತುಪ್ಪ ತಿನ್ನೋ ಹಾಗಿಲ್ಲ. ಕೊಲೆಸ್ಟ್ರಾಲ್ ಆದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಒಂದಿದೆ, ಗುಡ್ ಕೊಲೆಸ್ಟ್ರಾಲ್ ಅಂತಿದೆ. ಆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬೇಕು, ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗಬೇಕು. ಇದೆಲ್ಲ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ನಮ್ಮದು. ನಾನು ನೋಡಿದ ಆರ್ಟಿಕಲ್ ಭಾಳ ಸಂತೋಷ ಆಯಿತು ನನಗೆ. ಅವನು ಹೇಳ್ತಾನೆ, ವಿ ಹ್ಯಾವ್ ಕ್ರಿಯೇಟೆಡ್ ಎ ಹಂಬಗ್ ಆಫ್ ಕೊಲೆಸ್ಟ್ರಾಲ್ ಫಾರ್ ದಿ ಲಾಸ್ಟ್ 100 years. ಇದೆಲ್ಲ ಬೋಗಸ್ ಇದೇನೇನೂ ಅರ್ಥ ಇಲ್ಲ. ಅವನು ಹೇಳ್ತಾನೆ, ಇಷ್ಟು ಬೆಣ್ಣೆ ತಿನ್ನಿ ಏನೂ ಆಗಲ್ಲ ನಿಮಗೆ ಅಂತಾನು. ಅವನು ಹೇಳೋದೇನು ಗೊತ್ತಾ, ನೀವು ತಿಂದ ಬೆಣ್ಣೆ ಎಲ್ಲ ಕೊಲೆಸ್ಟ್ರಾಲ್ ಆಗಲ್ಲ. ಅವನ ಥಿಯರಿ ಅದು. ಅದು ಎಷ್ಟು ವರ್ಷ ಸತ್ಯ ಆಗಿರುತ್ತೋ ಗೊತ್ತಿಲ್ಲ ನನಗೆ. ಆತ ಹೇಳೋದೇನೆಂದರೆ, ನಮ್ಮ ದೇಹಕ್ಕೆ ಇಷ್ಟು ಕೊಲೆಸ್ಟ್ರಾಲ್ ಬೇಕು ಅಂತಿದೆ. ಬೇಕದು, ಆ ಜಿಡ್ಡು ಬೇಕು ದೇಹಕ್ಕೆ, ಎಲ್ಲವೂ ಮೂವ್ ಆಗೋದಕ್ಕೆ ಬೇಕಾಗ್ತದೆ, ಆ ಕೊಲೆಸ್ಟ್ರಾಲ್ ಬೇಕು. ನೀವು ತಿಂದದ್ದೆಲ್ಲ ಕೊಲೆಸ್ಟ್ರಾಲ್ ಆಗಲ್ಲ. ದೇಹಕ್ಕೆ ನೀವು ತಿನ್ನಬಾರ್ದು ಅಂತ ಪ್ರತಿಜ್ಞೆ ಕೆಲವ್ರು ಮಾಡ್ತಾರೆ. ಮುಟ್ಟೋದೇ ಇಲ್ಲ, ತುಪ್ಪ ಮುಟ್ಟೋಂಗಿಲ್ಲ, ಎಣ್ಣೆ ಮುಟ್ಟೋಂಗಿಲ್ಲ, ಎಲ್ಲ ಡ್ರೈ ಆಗಿರಬೇಕು, ಒಂದು ಚೂರು ತುಪ್ಪದ ವಾಸನೆ ಬರೋ ಹಾಗಿಲ್ಲ, ಒಣಗಿ ಇರ್ತಾರೆ. ಅದು ಅವ್ರೇನು ಹೇಳ್ತಾರೆ, ಈ ಹೊಸ ವಿಜ್ಞಾನಿ ಹೇಳೋದೇನೆಂದರೆ, ನೀವು ಹಾಗೆ ಮಾಡಿದರೆ ದೇಹ ಏನು ಮಾಡ್ತದೆ, ತನಗೆ ಬೇಕಾದಷ್ಟನ್ನು ತಾನೇ ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ನೀವು ಬೇಡ ಅಂದ್ರೆ ಉತ್ಪತ್ತಿ ಮಾಡ್ಕೊಳ್ಳುತ್ತೆ ಅದು. ಆದ್ದರಿಂದ ನೀವು ಕೊಟ್ಟರೆ ಹೆಚ್ಚಿಗೆ ತೊಗೊಳ್ಳಲ್ಲ, ನೀವು ತಿಂದೇ ಹೋದರೆ ಉತ್ಪತ್ತಿ ಮಾಡೋದು ಬಿಡಲ್ಲ ಅದು. ಈಗ ನಿಮ್ಮಲ್ಲಿ ಶುಗರ್ ಕೆಲವ್ರ ಪ್ರಾಬ್ಲಮ್ ಇರ್ತದೆ. ನೀವೇನು ಶುಗರ್ ತಿನ್ನೋಲ್ಲ, ಆದರೆ ನಮ್ಮ ಮೈನೇ ಶುಗರ್ ಫ್ಯಾಕ್ಟ್ರಿ ಆಗಿದೆ. ಏನು ಮಾಡೋದು? ತಯಾರು ಮಾಡುತ್ತೆ ಅದು ಒಳಗಡೆ, ಅಷ್ಟೋ ಜಾಸ್ತಿನೋ ಮಾಡ್ತಾನೆ ಇರ್ತದೆ. ನೀವು ತಿಂದೇ ಹೋದರೂ ಮಾಡುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಕೊಲೆಸ್ಟ್ರಾಲ್ ತಾನೇ ಮಾಡುತ್ತೆ, ಆದ್ದರಿಂದ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೇನಿಲ್ಲ, ತಲೆ ಕೆಡಿಸ್ಕೋಬೇಡಿ ಅಂತ ಅಂದ. ನನಗೊಂದು ಅರ್ಧ ತಾಸು ಆರಾಮ ಅನ್ನಿಸ್ತು. ಯಾಕಂದ್ರೆ ನಾನು ಹೆಂಡ್ತಿಗೆ ಹೇಳಿದೆ, ಇನ್ನೇನು ಬೇಕಾದಷ್ಟು ತುಪ್ಪ ಹಾಕು ಪರವಾಗಿಲ್ಲ. ಯಾಕಂದರೆ ಅವನು ಬರೆದವನು ಎಷ್ಟು ದಿವಸ ಇರ್ತಾನೋ ಗೊತ್ತಿಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ, ನೀವೆಲ್ಲ ನೋಡಿದ್ದೀರಿ, ಪೇಪರಲ್ಲಿ ಬರ್ತದೆ. ಒಂದು ಸಲ ಬಂದುಬಿಡ್ತು, ಕಾಫಿ ಕುಡಿದ್ರೆ ದೀರ್ಘ ಆಯುಸ್ಸಾಗತ್ತೆ ಬಂದಿತ್ತು ಪೇಪರಲ್ಲಿ. ಕಾಫಿ ಮಾರಾಟ ಆದದ್ದು. ಸ್ಟಾರ್ಬಕ್ಸಲ್ಲಿ, ಕಾಫಿ ಕೆಫೆಡೆಯಲ್ಲಿ ಎಲ್ಲ ಕಡೆ ಕಾಫಿ ಮಾರಾಟ. ಯಾಕಂದರೆ ಕಾಫಿ ಕುಡಿದ್ರೆ ದೀರ್ಘ ಆಯುಸ್ಸಾಗುತ್ತೆ ಅಂತ. ಇನ್ನು ಕೆಲವು ಹೇಳಿದರು, ಕಾಫಿ ಅಷ್ಟು ಒಳ್ಳೆಯದಲ್ಲ, ದೇಹಕ್ಕೆ ಕಾವು ಆಗ್ತದೆ, ಟೀ ಒಳ್ಳೆಯದು ಅಂದರು. ಎಷ್ಟೋ ಜನ ಪಕ್ಷಾಂತರ ಮಾಡಿಬಿಟ್ರು, ಟೀಗೆ ಹೋಗಬೇಕು ಅಂತ. ಇದು ಯಾಕೆ ಆಗ್ತದೆ ಅಂದರೆ, ಯಾವುದೋ ಒಂದು ಸಂಶೋಧನೆ ಆ ಕಾಲಕ್ಕೆ ಸರಿ ಅಂತ ಬರ್ತದೆ. ಅದರಿಂದ ಯಾವುದನ್ನು ಗಟ್ಟಿ ನಂಬ್ಕೊಳಂಗಿಲ್ಲ. ನಾನು ಸಣ್ಣವನಿದ್ದಾಗ ನೆನಪಿದೆ, ನಮ್ಮ ಬಾಗಲಕೋಟೆಯಲ್ಲಿ ನಮ್ಮ ಹೊಲದಿಂದ ಕುಸುಬೆ ಬರಬೇಕು. ಅದೇನಂತಾರೆ ಗೊತ್ತಿಲ್ಲ ಇಂಗ್ಲೀಷಲ್ಲಿ ನನಗೆ. ಕುಸುಬೆ ಬೀಜ ಅಂತ ಬರೋದು, ಅದ್ರದ್ದು ಎಣ್ಣೆ ಮಾಡಬೇಕು. ನಮ್ಮ ಅಜ್ಜನಿಗೆ ಸಂಭ್ರಮ ಅದು. ಬಂದರೆ ಗಾಣಿಗರಿಗೆ ಕೊಟ್ಟು ಬಂದುಬಿಡ್ಬೇಕು ಅದನ್ನು, 2 ಚೀಲ ಕುಸುಬೆ, ಇಷ್ಟು ಸೇರು ಎಣ್ಣೆ ನಿಮಗೆ ಅಂತ ತೀರ್ಮಾನ ಆಗಿರಬೇಕು. ನಾನು ನಮ್ಮ ಅಜ್ಜ ಒಂದು ಅಲ್ಯೂಮಿನಿಯಂ ಕ್ಯಾನ್ ಹಿಡ್ಕೊಂಡು ಹೋಗಬೇಕು, ನಮ್ಮ ಮುಂದೆ ಅದನ್ನು ಹಿಂಡಿ ಕೊಡಬೇಕು. ಅದು ಭಾಳ ಸಂಭ್ರಮದಿಂದ ತಿಂತಾಯಿದ್ವಿ ನಾವು. ಅದ್ರಲ್ಲಿ ಕರೆದ ತಿಂಡಿ ಬಹಳ ಶ್ರೇಷ್ಠ.
ಮುಂದೆ ಯಾರು ಹೇಳಿದ್ರು ಅಯ್ಯೋ ಕೊಲೆಸ್ಟ್ರಾಲ್ ಪರಮಾವತಾರ, ಅದು ಕುಸುಬೆ ಎಣ್ಣೆ ತಿನ್ನಬಾರ್ದು ಅಂತ. ಆವಾಗೆಲ್ಲ ಕಡಲೆಕಾಯಿ ಎಣ್ಣೆ ಇತ್ತು, ಆದರೆ ಅದೆಲ್ಲ ಸೆಕೆಂಡ್ರಿ ಲೆವೆಲ್, ಅದು ಭಾಳ ಒಳ್ಳೆಯವರು ತಿನ್ನೋದಲ್ಲ. ಕಡಲೆಕಾಯಿ ದನಕ್ಕೆ ಹಾಕೋದು ಅಂತ ಒಂದು ತಲೆಗೆ ಅವಾಗೆಲ್ಲ. ಈ ಕಡಲೆಕಾಯಿ ಶ್ರೇಷ್ಠ ಆಯಿತು, ಅದು ಬೇಡ ಅಂತ ಆಯ್ತು. ಈಗ ಬೇರೆ ಬೇರೆ ಎಣ್ಣೆಗಳು ಬರೋಕ್ಕೆ ಶುರು ಆಯಿತು, ಮಿಕ್ಸ್ಡ್ ಆಯಿಲ್ ಬರೋಕ್ಕೆ ಶುರು ಆಯಿತು. ಇದೆಲ್ಲ ಪ್ರಯೋಗಗಳಾಗ್ತಾ ಇದೆಯಲ್ಲ, ಆದರೆ ನಿಜವಾಗೂ ಸತ್ಯ ಯಾವುದು? ಏನಪ್ಪ ಅವತ್ತಿನ ಕಾಲಕ್ಕೆ ಸತ್ಯ, ಇಂದಿನ ಮತ ಉಚಿತ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿದ್ರಲ್ಲ ಹಾಗೆ. ಆದರೆ ನಮ್ಮಲ್ಲಿ ಆಧ್ಯಾತ್ಮಿಕ ಸತ್ಯಗಳನ್ನು ಮಾತ್ರ ಕಾಲ ಕಾಲಕ್ಕೆ ಬದಲಾಯಿಸೋ ಕಾರಣ ಇಲ್ಲ. ಅಂಥ ಮೂಲ ಸತ್ವಗಳನ್ನು ನಮ್ಮವ್ರು ಹೇಳಿಬಿಟ್ಟಿದ್ದಾರೆ. ಈ ಸಮಗ್ರತೆ ಅನ್ನುವಂಥದ್ದು ಈ ಶಾಂತಿ ಪಾಠದಲ್ಲಿ ಬರ್ತದೆ ಅನ್ನೋದನ್ನು ಕಾಣಬೇಕು ನಾವು. ಈ ಸಮಗ್ರತೆ ಬರುವಂಥದ್ದು, ಅದು ಪೂರ್ಣ ಇದು ಪೂರ್ಣ. ಮೊದಲೇ ಸಾಲು, ಪೂರ್ಣದಿಂದ ಪೂರ್ಣ ಹುಟ್ಟುತ್ತದೆ ಅಂತ ಹೇಳ್ತೀವಿ. ವಿಜ್ಞಾನದ ಪ್ರಕಾರ ಸಾಧ್ಯ ಇಲ್ಲ, ಪೂರ್ಣದಿಂದ ಪೂರ್ಣ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಹೇಳೋದು ಪೂರ್ಣದಿಂದ ಪೂರ್ಣ ಬರುತ್ತೆ ಅನ್ನೋದು ಕಲ್ಪನೆ ಮಾತ್ರ. ಅದು ಪೂರ್ಣವೇ ಆಗಿತ್ತು, ಬೇರೆ ಇರಲಿಲ್ಲ. ನಾನು ಹೇಳಿದ ಹಾಗೆ ಗಾಳಿ ಹೊರಗಡೆ ಇರೋದು, ಸೈಕಲ್ ಟೈರಲ್ಲಿರೋದು ಒಂದೇ ಗಾಳಿ. ತೆಗೆದಾಗ ವಾತಾವರಣ ಆಯಿತು, ಒಳಗಡೆ ಹಾಕಿದಾಗ ಸೈಕಲ್ ಗಾಳಿ ಆಯಿತು. ನಾನು ಉಸಿರು ತಗೊಂಡಾಗ ನನ್ನ ಒಳಗೆ ಉಸಿರಾಯಿತು, ಹೊರಗಡೆ ಬಂದಾಗ ಗಾಳಿ ಆಯಿತು, ಬೇರೆ ಅಲ್ಲ ಅದು. ಅದರಿಂದ ಒಂದು ಇನ್ನೊಂದು ಹುಟ್ಟಿತು ಅಂತಿಲ್ಲ. ಅದರಿಂದ ಅದು ಹುಟ್ಟಿದ ಹಾಗೆ ಕಾಣುತ್ತೆ. ಈ ಎರಡಾಗಿರುವಿಕೆ ಅಂತಿದೆಯಲ್ಲ, ಇದು ಕಲ್ಪನೆ ಮಾತ್ರ ಅಂತ. ಈ ಜಗತ್ತು ಹೇಗಿದೆ ಅನ್ನೋದಕ್ಕೆ ಮರುಳ ಮುನಿಯನ ಕಗ್ಗದಿಂದ ಕೆಲ ಪದ್ಯ ಆರಿಸ್ಕೊಂಡಿದ್ದೀನಿ. ಅದ್ಭುತವಾದ ಪದ್ಯಗಳು, ನಿಜವಾಗ್ಲೂ ಅದ್ಭುತ. ಇರುವುದೊಂದು ಎರಡೆನಿಸಿ ತೋರುವುದು ಲೋಗರ್ಗೆ, ಇರದೆ ತೋರುವುದೆಂತು ತೋರದೆ ಇರವೆಂತು, ಪರತತ್ವ ಲೋಕಗಳು ಎರಡು ಒಂದೇ ವಸ್ತು, ಮರದ ಬೇರ್ ಎಲೆಯವಲು ಮರುಳ ಮುನಿಯ. 4ನೇ ಸಾಲು, ಅರ್ಧ ಸಾಲು ನೋಡಿದರೆ ಅದು ಇಷ್ಟು ಚೆನ್ನಾಗಿದೆ. ಪ್ರತಿ ಪದ್ಯದಲ್ಲಿ ಬರೋದು ಹಾಗೆ. ಕೊನೆ ಸಾಲು ಎಲ್ಲ ಸಾರಭೂತವಾಗಿರ್ತದೆ. ಇರುವುದೊಂದು ಎರಡೆನಿಸಿ ತೋರುವುದು ಕಣ್ಣಿಗೆ. ಇರೋದು ಒಂದೇ, ಅದು ಕಣ್ಣಿಗೆ ಎರಡು ಒಂದು ಕಾಣಿಸುತ್ತೆ. ಮೊನ್ನೆ ನಾನು ಪದ್ಯ ಹೇಳಿದೆ, ಹಾಲಿನೋಳು ಬೆಣ್ಣೆ, ಹಾಲೇ ಅದು ಬೆಣ್ಣೆ ಥರ ಕಾಣಿಸ್ತಾ ಇದೆ. ನೀರಿನಲ್ಲಿ ಮಂಜುಗಡ್ಡೆ ತೇಲ್ತಾ ಇದೆ, ನೀರೇ ಅದು ಮಂಜುಗಡ್ಡೆ ಥರ ಕಾಣುತ್ತೆ. ಇರೋದು ಒಂದೇನೆ, ಎರಡಾಗಿ ಕಾಣಿಸುತ್ತೆ. ಇರುವುದೊಂದು ಎರಡೆನಿಸಿ ತೋರುವುದು ಲೋಗರ್ಗೆ, ಇರದೆ ತೋರುವುದೆಂದು. ಐಸ್ಬರ್ಗ್ ಆಗಿದ್ದಿಲ್ಲ ಅಂತೇಳಿ, ಮಂಜುಗಡ್ಡೆ ಆಗಿದ್ದಿಲ್ಲ ಅಂದರೆ ಮಂಜುಗಡ್ಡೆ ಅಂತ ಇರುತ್ತೆ ಅಂತ ತೋರಿಸೋದು ಹೇಗೆ ಮಂದಿಗೆ? ಇಲ್ಲೇ ಇಲ್ಲ ಅಂತ ತಿಳ್ಕೊಳ್ಳಿ, ಮಂಜುಗಡ್ಡೆ ಆಗಲೇ ಇಲ್ಲ, ಬರೀ ನೀರೇ ಇತ್ತು ಅಂದರೆ ಮಂಜುಗಡ್ಡೆ ಅಂತ ವಸ್ತು ಇದೆ ಅಂತ ಗೊತ್ತಾಗೋದು ಹೆಂಗೆ? ಅದಕ್ಕೆ ಹೇಳ್ತಾರೆ ಇರದೆ ತೋರುವುದೆಂತು. ಅದಿಲ್ಲ ಅಂದ್ರೆ ತೋರಿಸೋದು ಹೇಗೆ? ತೋರಿಸ್ಬೇಕಲ್ಲ ನಾವು. ತೋರದಿರೆ ಇರುವೆಂತು, ತೋರಿಸದೆ ಹೋದರೆ ಇರೋದು ಹೇಗದು? ಇದ್ರೆ ತೋರಿಸ್ಬೇಕು, ತೋರಿಸೋದು ಇರೋಕ್ಕಾಗಲ್ಲ. ಅದರಿಂದ ಇರದೆ ತೋರುವುದೆಂತು ತೋರದಿರೆ ಇರುವೆಂತು. ಎಷ್ಟು ಕೊನೆಗೆ ಪರತತ್ವ ಲೋಕಗಳು ಎರಡು ಒಂದೇ ವಸ್ತು. ಈ ಪರತತ್ವ ಅಂತ ಹೇಳ್ತೀವಲ್ಲ, ಮಹಾನ್ ಸತ್ಯ, ಭಗವಂತ, ಬ್ರಹ್ಮ, ಏನಾದರೂ ಕರೀರಿ, ಆ ದೊಡ್ಡ ತತ್ವ ಅಂತೇನಿದೆಯೋ ಅದು ಮತ್ತು ಲೋಕ ಒಂದೇ. ನಾನೇನೇ ಹೇಳಿದ ಹಾಗೆ, ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಪರಮಾತ್ಮ ಸತ್ವ ಅನ್ನುವಂಥ ಒಂದು ಅಳೆಯಲಾರದಂಥ ವಿಸ್ತಾರವಾದಂಥ ಒಂದು ವಿಶ್ವದಲ್ಲಿ, ಇದು ಅಮೇಯದಲ್ಲಿ ಅಳೆಯಬಹುದಾದಂಥ ಒಂದು ವಿಶ್ವ ಕಣ್ಣು ಮುಂದೆ ಬರ್ತದೆ. ನನ್ನ ಕಣ್ಣಿಗೆ ಕಾಣುವಂಥ ವಿಶ್ವ ತೀರಾ ಸಣ್ಣದದು, ಅದರೊಳಗೆ ತೇಲಿ ಬರ್ತದೆ. ಅದು ಎಲ್ಲಿಂದ ಬಂತು? ಅದರೊಳಗಿಂದ ಬಂತು, ಅದರೊಳಗಿಂದನೇ ತಗೊಂಡದ್ದು. ಅದನ್ನು ನಾನು ಮೊನ್ನೆ ಹೇಳಿದೆ, ಮಣ್ಣಿನ ಮುದ್ದೆಯಿಂದ ಒಂದು ಮುಷ್ಟಿ ಮಣ್ಣು ತಗೊಂಡು ಬೇರೆ ಆಕಾರ ಮಾಡ್ತೇನೆ, ಮುಚ್ಚಿದ ನೋಡುತ್ತೆ ಅದರೊಳಗೆ ಸೇರಿಸ್ಬಿಡ್ತೀನಿ. ಹೊರಗಡೆ ಬಂದಾಗ ಬೇರೆ ಗೊಂಬೆ ಆಯಿತು, ಒಳಗಡೆ ಸೇರಿಸಿದಾಗ ಮತ್ತೆ ಅದೇ ಆಯಿತು. ಮೂಲದಲ್ಲಿ ಒಂದೇನೇ ಅದು. ಅದಕ್ಕೆ ಹೇಳ್ತಾರೆ ಪರತತ್ವ ಲೋಕಗಳು ಎರಡು ಒಂದೇ ವಸ್ತು. ಅದಕ್ಕೆ ಉದಾಹರಣೆ ಕೊಡೋದು ಡಿ ವಿ ಜಿನೇ ಸರಿ. ಮರದ ಬೇರ್ ಎಲೆಯವಲು ಮರುಳ ಮುನಿಯ. ಒಂದು ಮರಕ್ಕೆ ಬೇರಿದೆ, ಎಲೆ ಇದೆ. ಬೇರೆ ಕೆಳಗಿಂದ ಕಾಣಿಸೋಲ್ಲ ನನಗೆ, ಅದ್ರ ಮೇಲೆ ಎಲೆ ಕಾಣಿಸುತ್ತೆ. ಮರದ ಎಲೆ ಎಲ್ಲ ಉದುರು ಹೋಯಿತು ಅಂತೇನೆ, ಮತ್ತೆ ಹೊಸ ಎಲೆ ಬರ್ತದೆ. ಎಲೆ ಉದುರೋದು ನೋಡ್ತೇನೆ, ಎಲೆ ಬರೋದು ನೋಡ್ತೇನೆ, ನನ್ನ ಜಗತ್ತು ಬದಲಾಯಿಸೋದು ನನಗೆ ಕಾಣಿಸುತ್ತೆ. ಆದರೆ ಇದಕ್ಕೆ ಮೂಲ ಕಾರಣವಾದಂಥ ಬೇರು ಅದೃಶ್ಯವಾಗಿ ಕೆಳಗಡೆ ಇದೆ. ಎಷ್ಟು ಚಂದ! ಮರ ಬೇರೆ ಅಲ್ಲ, ಬೇರು ಬೇರೆ ಅಲ್ಲ, ಎಲೆ ಬೇರೆ ಅಲ್ಲ, ಅದು ಒಂದೇನೆ, ಅದು ಒಂದೇನೆ ಅದು. ಅದಕ್ಕೆ ಹೇಳ್ತಾರೆ ಎರಡು ಒಂದೇ ವಸ್ತು. ಮರದ ಬೇರ್ ಎಲೆಯವಲು ಮಂಕುತಿಮ್ಮ. ಎಲೆ ಕಣ್ಣಿಗೆ ಕಾಣಿಸ್ತದೆ, ಈ ಜಗತ್ತ ಕಣ್ಣಿಗೆ ಕಾಣಿಸೋ ಹಾಗೆ. ಆ ಮೂಲ ಸತ್ವ ಕಣ್ಣಿಗೆ ಕಾಣಿಸದೆ ಬೇರಿನ ಹಾಗೆ ಒಳಗೆ ಅದೃಶ್ಯವಾಗಿದೆ. ಅದರಿಂದ ಎರಡು ಒಂದೇನೆ ಅಂತ. ಇದು ಲೋಕಕ್ಕಾಯಿತು, ಜಗತ್ತಿಗೆ ಮತ್ತು ಪರಸತ್ವಕ್ಕೆ ಆದಂಗಾಯಿತು. ಆದರೆ ಮನುಷ್ಯನಿಗೂ ಪರಮಾತ್ಮನಿಗೂ ಹೇಗೆ ಸಂಬಂಧ?
ಅದಕ್ಕೊಂದು ಪದ್ಯ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತ ಅದು. ಭಾವದ ವಿಕಾರಗಳು ಅಳಿದ ಜೀವವೇ ದೈವ. ಇದಕ್ಕಿಂತ ಒಳ್ಳೆ ಡೆಫಿನೇಷನ್ ಸಿಗೋದೇ ಕಷ್ಟ. ಭಾವದ ವಿಕಾರಗಳು ಅಳಿದ ಜೀವವೇ ದೈವ. ಭಾವವೇಂ? ಭಾವ ಅಂದ್ರೇನು? ದೈವದ ಒಂದು ಉಚ್ಛ್ವಸನ ಹಸನ. ದೈವದ ಒಂದು ಉಚ್ಛ್ವಸನ ಹಸನ. ಜೀವಿತಂ ದ್ವಂದ್ವಂ ದೈವತ್ವದೋಳ್ ಅದ್ವಂದ್ವಂ. ಜೀವರೂಪಿಯೋ ದೈವ ಮರುಳ ಮುನಿಯ. ನಾನು ಆಗಲೇ ಲೋಕ ಮತ್ತು ಪರತತ್ವ ಅಂತ ಹೇಳಿದೆ. ಈಗ ಒಬ್ಬ ವ್ಯಕ್ತಿ, ಒಂದು ಜೀವಾತ್ಮ ಮತ್ತು ಪರಮಾತ್ಮ ಸಂಬಂಧ ಹೇಗೆ? ಭಾವದ ವಿಕಾರಗಳು ಅಳಿದ ಜೀವವೇ ದೈವ. ಒಂದು ಜೀವಕ್ಕೆ ಭಾವಗಳೆಲ್ಲ ಹೋಗಬೇಕು. ನಾನು ಆಗಲೇ ನಿರ್ಗುಣ ಸತ್ವ ಅಂತ ಹೇಳಿದೆ. ಆ ಭಾವಗಳನ್ನೆಲ್ಲ ತೆಗೆದುಬಿಡಿ. ಒಬ್ಬ ಮನುಷ್ಯ ಕೈ, ಕಾಲು, ಕಣ್ಣು, ಮೂಗೋದು ಯಾವುದೂ ಅಲ್ಲ, ಬಿಟ್ಬಿಡಿ. ದೇಹ ಅಲ್ಲ, ಅವನು ಎತ್ತರ ಅಲ್ಲ, ಗುಣ ಮುಖ್ಯ ಅಲ್ಲ. ಈ ನಾಮರೂಪಗಳನ್ನು ತೆಗೆದ ಮೇಲೆ ಉಳಿಯೋದೇನು? ನಿರ್ಗುಣ ಸತ್ವ. ನಾನು ಆಗಲೇ ಹೇಳಿದಾಗ ಏನು ಉಳಿತದೆ ಹಾಗಾದರೆ? ಈ ದೇಹ ಇಲ್ಲ ಅಂದರೆ ಏನು ಉಳಿತದೆ? ನಾವು ಒಪ್ಕೊಂಡ ಹಾಗೆ ಒಂದು ಆತ್ಮ ಅಂತಿದೆ. ಆತ್ಮ ಅನಂತವಾದದ್ದು ಅಂತಿದೆ. ಅದು ಅವಿನಾಶಿಯಾದದ್ದು ಉಂಟು. ಈ ಅವಿನಾಶಿಯಾದದ್ದು ಅನಂತವಾದದ್ದು ಯಾವುದು? ಭಗವತ್ ಸತ್ವ. ಅದೊಂದೇ ಅವಿನಾಶಿಯಾಗಿ ಅನಂತವಾಗಿರುವಂಥದ್ದು. ಅದರದ್ದೇ ಒಂದು ಅಂಶ ನನ್ನ ಕಡೆ ಬಂದಿದೆ, ಅದೊಂದೇ ನಮ್ಮ ಕಡೆ ಬಂದಿದೆ. ಅದಕ್ಕೆ ಹೇಳ್ತಾರೆ ಭಾವದ ವಿಕಾರಗಳು ಅಳಿದ ಜೀವವೇ ದೈವ. ದೈವ ಅಂದರೆ ಯಾರು? ಈ ಭಾವದ ವಿಕಾರಗಳಿದ್ದಾವಲ್ಲ, ಅದ್ರ ವಿಕಾರ ಅಂತ ಕರೀತಾರೆ. ಗುಣ ಕೂಡ ವಿಕಾರನೇ. ಅದು ತುಂಬ ಒಳ್ಳೆಯವ್ರಿ, ಪಾಪ ಅವ್ರ ಕಡೆಯಿಂದ ಏನೂ ಕೆಲಸ ಆಗಲ್ಲ ಅಷ್ಟೇ. ತುಂಬ ಒಳ್ಳೆಯವರು, ಗುಡ್ ಫಾರ್ ನಥಿಂಗ್ ಅಂತ ಕರಿತೀವಿ ನೋಡಿ. ಬಹಳ ಒಳ್ಳೆಯವರು. ಅದು ಒಳ್ಳೆತನೂ ಒಂದು ವಿಕಾರನೇ. ಅದು ಅವ್ರ ಕಡೆ ಕೆಟ್ಟ ಗುಣ ಇದ್ದರೆ, ಭಾವ ಅಂತನ್ನೋದು ಒರಿಜಿನಲ್ ವಸ್ತುವಿಗೆ ಇನ್ನೇನೋ ಸೇರಿಸಿದ ಹಾಗೆ. ಯಾವುದೋ ಒಂದು ಒಳ್ಳೆಯದನ್ನೋ ಕೆಟ್ಟದನ್ನೋ ಸೇರಿಸಿದಾಗ ಅದು ಒರಿಜಿನಲ್ ಆಗಿರೋಲ್ಲ. ಅದಕ್ಕೆ ಹೇಳ್ತಾರೆ ಭಾವ ವಿಕಾರಗಳೆಳೆದ ಜೀವವೇ ದೈವ. ಭಾವವೇ? ಭಾವ ಅಂದ್ರೇನು? ಎಷ್ಟು ಚಂದದ ಮಾತು. ದೈವದ ಒಂದು ಉತ್ಸಹನ ಹಸನ. ಉತ್ಸಹನ ಅಂತಂದರೆ ನಿಶ್ವಾಸ, ಉಚ್ಛ್ವಾಸ, ನಿಶ್ವಾಸ, ಉಸಿರು ಬಿಡೋದು, ನಿಟ್ಟುಸಿರು. ದೈವ ನಿಟ್ಟುಸಿರು ಬಿಟ್ಟಾಗ, ಅಥವಾ ಹಸನ ಅಂದರೆ ನಗು. ದೈವ ನಿಟ್ಟುಸಿರು ಬಿಟ್ಟಾಗ ನಿನ್ನ ಮುಖದ ಮೇಲೆ ದುಃಖ ಕಂಡಿತು, ದೈವ ನಕ್ಕಾಗ ನಿನ್ನ ಮುಖದ ಮೇಲೆ ನಗೆ ಕಂಡಿತು. ಇದು ಹೇಗೆಂದರೆ ಗೊಂಬೆ ಕೊಟ್ಟರೆ ಓಡಿಸುವಂಥ ಗೊಂಬೆ, ಕೀಲಿ ಕೊಟ್ಟರೆ ಓಡಿಸುವಂಥ ಗೊಂಬೆ. ಅದು ನನ್ನ ಕೈಯಲ್ಲಿ ಇಲ್ಲ, ಕೀಲಿ ಕೊಟ್ಬಿಟ್ಟಿದ್ದಾನೆ. ಕೆಲವೊಂದ್ಸಲ ನೋಡಬೇಕು, ರಿಮೋಟ್ ಕಂಟ್ರೋಲ್ ಕಾರ್ ಬಂದಿದ್ದಾವೆ, ಭಾಳ ಚೆನ್ನಾಗಿರುತ್ತೆ, ಗೋಡೆ ಮೇಲೆಲ್ಲ ಹತ್ತಾವೆ. ನನ್ನ ಮಗ ತಂದಿದ್ದ ಹುಡುಗಿ ಹೆಣ್ಕೊಂಡು ಮಾಡಿ ಸುರ್ರು ಅಂತ ಹೋಗ್ತದೆ. ಅದು ಯಾರು ಓಡಿಸ್ತಾರೆ ಅಂತ ಗೊತ್ತೇ ಆಗಲ್ಲ, ಒಂದು ಭ್ರಮೆ ಬರುತ್ತೆ. ನಾನು ಓಡಿಸ್ತೀನಿ ಅಂತ ಭ್ರಮೆಯಲ್ಲಿ ಮಗು ಕೂತ್ಕೊಂಡಿದೆ ಕಾರಲ್ಲಿ. ಈಗ ನಾವು ಹೋಗ್ಬೇಕಾದ್ರೆ ಶಾಪಿಂಗ್ ಕಾಂಪ್ಲೆಕ್ಸಲ್ಲೆಲ್ಲ ಮಕ್ಕಳಿಗೆ ಆಡಿಸೋ ಕೆಟ್ಟಿದ್ದಾರೆ. ಆ ಮಗುನ ಕಾರಲ್ಲಿ ಕೂಡಿಸ್ತಾರೆ, ಸ್ಟೇರಿಂಗ್ ಹಿಡ್ಕೊ ಅಂತಾನೆ. ಅದು ತಾನೇ ಓಡಿಸ್ತೀನಿ ಅಂತ ಭ್ರಮೆ ಇದೆ. ಅಲ್ಲ ಹಿಡ್ಕೊಂಡು ಹಿಂಗೆ ಓಡಿಸ್ತಿರ್ತಾನೆ ಅವನು. ಸೊ ಹಿಂಗಂತ ಹೋಗಿ ತೇರು ಮಾಡ್ಕೊಂಡು ಬರ್ತಾನೆ. ಆಕೆ ಬಂದು ಹೇಳ್ತಾಳೆ, ಎಷ್ಟು ಜೋರಾಗಿ ಓಡಿಸಿದೆ ಗೊತ್ತಾ ನಾನು? ಓಡಿಸಿದ್ದು ಆಕೆ ಅಲ್ಲೇ ಅಲ್ಲ, ತಿರುಗಿಸಿದ್ದು ಅಲ್ಲ. ತಿರುಗಿಸಿದ ಕೈಯಲ್ಲಿ ಏನು ಇಲ್ಲೇ ಇಲ್ಲ, ಸುಮ್ಮನೆ ಗರಗರ ತಿರುಗ್ತದೆ ಅಷ್ಟೇನು, ಇದು ಗಾಳಿ ತಿರುಗೋದೇ ಇಲ್ಲ ಅದು. ಆದರೆ ಭ್ರಮೆ ನನಗಿದೆ, ನಾನು ತಿರುಗಿಸ್ತೀನಿ ಅಂತಿದೆ. ಆದರೆ ತಿರುಗಿಸೋರು ಬೇರೆ ಇದ್ದಾರೆ. ದೈವದ ಒಂದು ಉಚ್ಛ್ವಸನ ಮತ್ತು ಹಸನ. ಉಚ್ಛ್ವಸನ ಅಂದರೆ ನಿಶ್ವಾಸ. ದೈವದ ಒಂದು ನಿಟ್ಟುಸಿರು ಬಂದರೆ ನಿನಗೆ ದುಃಖ ಬಂತು ಅಂತ, ಒಂದು ನಗೆ ಬಂದರೆ, ಹಸನ ನಗೆ ಬಂದರೆ ನಿಮ್ಮ ಜೀವನದಲ್ಲಿ ಬೆಳದಿಂಗಳು ಬಂತು ಅಂತ. ಆದ್ದರಿಂದ ಭಾವ ಅನ್ನೋದು ನಾನು ಮಾಡಿಕೊಂಡದ್ದಲ್ಲ, ಅಲ್ಲಿ ಕೊಟ್ಟದ್ದು. ಜೀವಿತಂ ದ್ವಂದ್ವಂ. ಈ ಮನುಷ್ಯ ಜೀವ ಇದೆಯಲ್ಲ, ಯಾವಾಗಲೂ ದ್ವಂದ್ವದಲ್ಲೇ ಬದುಕುವಂಥದ್ದು. ಮಾಡಲೋ ಬೇಡವೋ, ಮುಂದೆ ಹೋಗಲೋ ಬೇಡವೋ, ಪ್ರತಿಯೊಂದು ಕ್ಷಣಕ್ಕೆ ನಮ್ಮನ್ನು ದ್ವಂದ್ವ ಕಾಡ್ತದೆ. ಅದಕ್ಕೆ ಜೀವಿತಂ ದ್ವಂದ್ವಂ ದೈವತ್ವದೋಳ್ ಅದ್ವಂದ್ವಂ. ಆ ಮನುಷ್ಯನ ಭಾವ ಕಳ್ಕೊಂಡು ನಿರ್ಗುಣ ರೂಪಕ್ಕೆ ಹೋದಾಗ ಅಲ್ಲಿ ದ್ವಂದ್ವ ಇಲ್ಲ. ಆ ಮನುಷ್ಯ ದೈವತ್ವಕ್ಕೇರಿದ ಅಂದಾಗ ದ್ವಂದ್ವ ಇರೋದಿಲ್ಲ, ಅದ್ವಂದ್ವ ಇದೆ. ಅದಕ್ಕೆ ಜೀವರೂಪಿಯೋ ದೈವ ಮಂಕುತಿಮ್ಮ. ದೈವ ಅಂದರೆ ಜೀವರೂಪದಲ್ಲೇ ಇರುವಂಥದ್ದು. ಆ ಜೀವರೂಪದಲ್ಲಿ ಇರೋದು ಕೂಡ ದೈವನೇ. ಆದ್ದರಿಂದ ಲೋಕ ಪರಮಾತ್ಮ ಹೇಗೆ ಒಂದೇನೋ ಹಾಗೆ ಜೀವ ಪರಮಾತ್ಮ ಕೂಡ ಒಂದೇ ಅನ್ನುವಂಥ ಮಾತನ್ನು ಹೇಳ್ತಾರೆ.